ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ತಂದಿರೋ ಗೃಹಜ್ಯೋತಿ ಯೋಜನೆ, ಅದರಿಂದ ಸುಮಾರು 1,60,00,000 ಜನ ಈ ದಿನ ಬೆಳಕನ್ನು ಕಾಣ್ತಾ ಇದ್ದಾರೆ. ಯಾಕೆ ಅಂತಂದರೆ, ಗೃಹಜ್ಯೋತಿಯಲ್ಲಿ ಸುಮಾರು ಅದರಿಂದ ಕೆಲವರಿಗೆ ಅಂತಂದರೆ ಪ್ರತಿ ಮನೆಯಲ್ಲೂ ಮಿನಿಮಮ್ ₹500 ಕರೆಂಟ್ ಬಿಲ್ ಬರ್ತಾಯಿತ್ತು. ಕೊನೆಗೆ 2,000 ರೂಪಾಯಿವರೆಗೂ ಕೂಡ ಬಿಲ್ ಬರ್ತಾಯಿದ್ದನ್ನು ಕಟ್ತಾಯಿದ್ರು ಜನ ಎಲ್ಲ. ಸೊ ಅದೀಗ 2,000 2,500 ಕಟ್ಟೋದನ್ನು ಮರೆತು ಅದೇ ದುಡ್ಡಲ್ಲಿ ಇವತ್ತಿನ ದಿನ ಮಕ್ಕಳಿಗೆ ಫೀಸ್ ಆಗಲಿ, ಇಲ್ಲ ಮನೆ ಸೌಕರ್ಯ, ಮೂಲಭೂತ ಸೌಕರ್ಯಕ್ಕೆ ಏನಾದರೂ ಬೇಕಾಯಿತು ಅಂತಂದರೆ ಸ್ವಲ್ಪ ದಿನದ ಖರ್ಚು, ಹೆಣ್ಮಕ್ಳಿಗೆ ಬೇಕಾಗಿರೋ ಖರ್ಚನ್ನು ಅದರಲ್ಲಿ ಮಾಡಿಕೊಂಡು ಅವರು ಮನೆ ಸಂಸಾರ ನಡೆಸ್ತಾ ಇದ್ದಾರೆ ಕೆಲವು ಹೆಣ್ಮಕ್ಳು. ಸೊ ಹಾಗಾಗಿ ಈ ದಿನ ಪ್ರತಿ ಊರಲ್ಲೂ, ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಸಿಟಿಯಲ್ಲೂ ಗೃಹಜ್ಯೋತಿ ಯೋಜನೆಯಿಂದ ಸುಮಾರು ಉಪಯೋಗ ಪಡ್ತಾ ಇದ್ದಾರೆ ಜನ. ಸೊ ಆದ್ದರಿಂದ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆದ ಸಿದ್ದರಾಮಯ್ಯರವ್ರಿಗೂ ಮತ್ತು DCMರಾದ DK ಶಿವಕುಮಾರ್ ಅವ್ರಿಗೂ ಅಭಿನಂದನೆ ತಿಳಿಸ್ತಾ, ನಮ್ಮ ಕರ್ನಾಟಕ ಜನ ಈ ದಿನ 3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲ್ಲಿಸಿದ್ದಾರೆ ಕಾಂಗ್ರೆಸ್ಸನ್ನು. ಸೊ ಹಾಗಾಗಿ ಕಾಂಗ್ರೆಸ್ ಗೆದ್ದಿದ್ದು ಇನ್ನು ಮುಂದಕ್ಕೆ 28ನೇ ಇಸ್ವಿಯಲ್ಲಿ ಕೂಡ ಜಯಬೇರಿಯಿಂದ ವಿಜೃಂಭಣೆಯಿಂದ ಗೆಲ್ಲುತ್ತೆ ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲರೂ ಇಟ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ಲಿರೋ INTC ಪರವಾಗಿ ನಮ್ಮ ಕರ್ನಾಟಕ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ವರವರ ಗ್ರೂಪಲ್ಲಿ ನಾನು ಇಂಟೆಕ್ ಪೂರ್ವ ವಿಭಾಗದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಭಾರಿ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕದ ಪ್ರತಿ ಮನೆಗೂ ಗೃಹಜ್ಯೋತಿ ಬೆಳಗೋದನ್ನು ನೋಡಿಬಿಟ್ಟು ಭಾರಿ ಸಂತೋಷ ಪಡ್ತಾಯಿದ್ದೀವಿ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.